ರಾಜ್ಯದಲ್ಲಿರುವಂತಹ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಕೂಗು ಇವತ್ತು ನಿನ್ನೆಯದಲ್ಲ. 4 ದಶಕಗಳಿಂದಲೂ ಕೂಡ ಆ ಒತ್ತಾಯ ಇದೆ. ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ ಸರ್ಕಾರಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಸರ್ಕಾರ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದೆ. ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಗಳಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ವಿರೋಧವೂ ಕೂಡ ವ್ಯಕ್ತವಾಗೋದಕ್ಕೆ ಶುರುವಾಗಿದೆ. ಕನ್ನಡಿಗರಿಗೆ ಮೀಸಲಾತಿ ಕೊಡುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೊಸ ಮಸೂದೆಯ ವಿಚಾರದ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿಯ ಮಸೂದೆಗಳನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದರಿಂದಾಗಿ ನಮ್ಮ ವ್ಯವಹಾರಗಳಿಗೆ ತೊಂದರೆಯಾಗುತ್ತೆ. ಈ ಮಸೂದೆ ಉದ್ದಿಮೆಗಳಿಗೆ ಮಾರಕವಾಗುತ್ತೆ ಅಂತ ಎಕ್ಸ್ ನಲ್ಲಿ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು ಕಿರಣ್ ಮಜುಮ್ದಾರ್ ಶಾ. ರಾಜ್ಯ ಸರ್ಕಾರ ಮಸೂದೆಯನ್ನ ರೆಡಿ ಮಾಡಿದೆ, ಕರಡು ರೂಪದಲ್ಲಿದೆ. ಅದನ್ನು ವಿಧಾನಸಭೆಯ ವಿಧಾನ ಪರಿಷತ್ತಲ್ಲಿ ಮಂಡಿಸಿ ಅದಕ್ಕೆ ಕಾನೂನಿನ ರೂಪ ಕೊಡಬೇಕು ಅಂತ ಬಯಸಿದೆ. ಆದರೆ ಇದಕ್ಕೆ ಉದ್ಯಮ ವಲಯದಿಂದ ವಿರೋಧ ವ್ಯಕ್ತವಾಗ್ತಾ ಇರೋದು. ಕಿರಣ್ ಮಜುಮ್ದಾರ್ ಶಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ದೀರಿ. ಅವರನ್ನ ಪ್ರಶ್ನಿಸಿದಂತ ಸಂದರ್ಭದಲ್ಲಿ ಈ ರೀತಿಯ ಕಾನೂನಿನ ಅಗತ್ಯ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಅವರ ಬಳಿ ಕೇಳಿದಾಗ ಅವರದಕ್ಕೆ ಇಲ್ಲ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇದರಿಂದ ಸಮಸ್ಯೆಯಾಗತ್ತೆ ಅನ್ನೋದು ಅವರ ಕಳವಳ. ಈ ಆದೇಶವನ್ನು ನಾವು ಯಾವತ್ತಿಗೂ ಒಪ್ಪೋದಿಲ್ಲ. ಕಂಪನಿಗಳು ಅಗತ್ಯ ಇರುವಂತ ಕೌಶಲ್ಯಗಳನ್ನು ಹೊಂದಿದ್ದರೆ ಸ್ಥಳೀಯರನ್ನು ನೇಮಕ ಮಾಡಿಕೊಳ್ಳುತ್ತೆ, ಆದ್ಯತೆಯನ್ನು ಕೊಡುತ್ತೆ. ಆದರೆ ಕಾನೂನಿನ ಮುಖಾಂತರ ಇದನ್ನು ಮಾಡಬಾರದು ಅನ್ನೋದು ಅವರ ಅಭಿಪ್ರಾಯ. ನಮ್ಮ ವ್ಯವಹಾರಗಳಿಗೆ ಇದು ಹಾನಿಕಾರಕ ಆಗತ್ತೆ ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.